ಇವಾಗ ನಾವೇನು ಮಾಡ್ತಿದ್ದೀನಿ ಅಂತಂದರೆ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ತೊಗೊತಾ ಇದ್ದೀನಿ. ಈ ಒಂದು ರೈಟ್ ಸೈಡಿಗೆ ತೊಗೊಬೇಕು, ರೈಟ್ ಸೈಡಿಗೆ ಹಿಂದಕ್ಕೆ ಹೋಗಬೇಕು ಅಂತಂದರೆ ಸ್ಟೇರಿಂಗ್ನ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ರೊಟೇಟ್ ಮಾಡ್ಕೊಳ್ಳಿ. ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಎಚ್.ಎಲ್ ಗೌಡ್ರ 7 ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್.ಎಲ್ ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಪಾರ್ಟ್ 1 ಇಂದ ಪಾರ್ಟ್ 7 ವರೆಗೂ ಕೂಡ ಕಾರ್ನ ಯಾವ ರೀತಿ ಡ್ರೈವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ವಿಡಿಯೋದಲ್ಲೂ ಕೂಡ ನಿಮಗೆ ಕಾರ್ನ ರಿವರ್ಸ್ ಯಾವ ರೀತಿ ತೆಗಿಬೇಕು ಅಂತ ತಿಳಿಸ್ಕೊಟ್ಟಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಾರ್ನ ಯಾವ ರೀತಿ ರಿವರ್ಸ್ ತೆಗಿಬೇಕು, ಅದರಲ್ಲಿರುವಂಥ ಕೆಲವೊಂದಿಷ್ಟು ಟೆಕ್ನಿಕ್ಸ್ಗಳನ್ನೆಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಗೈಸ್, ನೀವು ಇನ್ನೇನಾದರೂ ಪಾರ್ಟ್ 1 ಇಂದ ಪಾರ್ಟ್ 7 ವರೆಗೂ ಕೂಡ ವಿಡಿಯೋಸ್ಗಳನ್ನ ನೋಡಿಲ್ಲ ಅಂತಂದರೆ ಬಿಗಿನರ್ಸ್ಗಳು ಮಿಸ್ ಮಾಡ್ದೇನೆ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಬಿಗಿನರ್ಸ್ಗಳಿಗೆ ಅಂತಾನೆ. ಎಲ್ಲ ವಿಡಿಯೋಸ್ಗಳನ್ನೂ ಕೂಡ ಮೋರ್ ದೆನ್ 10 ಮಿನಿಟ್ಸ್ ವಿಡಿಯೋನ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಆ ವಿಡಿಯೋಸ್ಗಳನ್ನ ನೋಡಿ. ನೆಕ್ಸ್ಟ್ ಆ ವಿಡಿಯೋಸ್ಗಳನ್ನ ನೋಡಿಬಿಟ್ಟು ನೆಕ್ಸ್ಟ್ ಈ ಒಂದು ವಿಡಿಯೋನ ನೋಡಿ, ಯಾಕೆಂದರೆ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡಿರೋದ್ರಿಂದ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ವಿಡಿಯೋನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಬಂತು ಅಂತಂದರೆ ಅದನ್ನು ಕಮೆಂಟ್ ಮಾಡಿ, ನಾನು ನಿಮಗೆ 100% ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಏನಾದರೂ ರಿಪಿಟೇಟಿವ್ ಕ್ವಶನ್ಸ್ ಬರ್ತಿದೆ ಒಂದೇ ಪ್ರಾಬ್ಲಮ್ ಬಗ್ಗೆ ಅಂತ ಅಂದರೆ ಅದಕ್ಕೋಸ್ಕರ ಡೆಡಿಕೇಟೆಡ್ ವಿಡಿಯೋನು ಕೂಡ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ನಾವು ಫ್ರಂಟ್ ಡ್ರೈವ್ ಮಾಡ್ತೀವಿ ಅಂತ ಅಂದರೆ ನಮಗೆ ಮಿರರ್ಗಳ ಅವಶ್ಯಕತೆ ಇರೋದಿಲ್ಲ. ಬಟ್ ನಾವು ರಿವರ್ಸ್ ಡ್ರೈವ್ ಮಾಡ್ತೀವಿ ಅಂತ ಅಂದರೆ ರೈಟ್ ಸೈಡ್ ಮಿರರ್ ಆಗಿರ್ಬೋದು, ಮತ್ತು ಲೆಫ್ಟ್ ಸೈಡ್ ಮತ್ತು ಟಾಪಲ್ಲಿರುವಂಥ ಓವರ್ ವ್ಯೂ ಮಿರರ್, ಇದರಲ್ಲಿ ಬರುವಂಥ ವ್ಯೂನ ನೋಡಿಕೊಂಡು ನಾವು ಕಾರ್ನ ರಿವರ್ಸ್ ತೊಗೊಬೇಕಾಗತ್ತೆ. ಯಾಕೆಂದರೆ ನಮ್ಮ ಫ್ರಂಟಲ್ಲಿ ಕಾಣಿಸುತ್ತೆ ನಾವು ಡ್ರೈವ್ ಮಾಡಿಬಿಡ್ತೀವಿ, ಬಟ್ ರಿವರ್ಸಲ್ಲಿ ನಾವು ಆಲ್ಮೋಸ್ಟ್ ಈ ಮಿರರ್ಸ್ಗಳ ಮೇಲೇ ಡಿಪೆಂಡ್ ಆಗಿರ್ತೀವಿ. ಸೊ ನಾವು ಇವುಗಳನ್ನ ಮಿರರ್ಸ್ಗಳನ್ನ ಅಡ್ಜಸ್ಟ್ ಮಾಡೋದು ಕೂಡ ಒಂದು ಟೆಕ್ನಿಕ್ ಆಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಜಸ್ಟ್ ಮಿರರ್ ಫೋಲ್ಡ್ ಮಾಡಿರೋದನ್ನು ಓಪನ್ ಮಾಡ್ತಾರೆ, ಅದು ಯಾವ ರೀತಿ ಕಾಣಿಸುತ್ತೋ ಆ ರೀತಿ ಕಾರ್ ಡ್ರೈವ್ ಮಾಡ್ತಾರೆ. ರೈಟ್ ಸೈಡಲ್ಲಿ ಇರೋದೇ ಆಗಿರ್ಬೋದು, ಮತ್ತು ಈ ಒಂದು ಲೆಫ್ಟ್ ಸೈಡ್ನಲ್ಲಿರುವಂಥ ಮಿರರ್ನೇ ಆಗಿರ್ಬೋದು, ಜಸ್ಟ್ ಫೋಲ್ಡ್ ಮಾಡಿರೋದನ್ನ ಓಪನ್ ಮಾಡ್ತಾರೆ, ಅಲ್ಲಿ ಯಾವ ರೀತಿ ಕಾಣಿಸುತ್ತೋ ಹಿಂದೆ ಬರುವಂಥ ವೆಹಿಕಲ್ಸ್ಗಳು ಅವುಗಳನ್ನ ನೋಡಿಬಿಟ್ಟು ಜಡ್ಜ್ಮೆಂಟ್ ಮಾಡಿಕೊಂಡು ಕಾರ್ ಡ್ರೈವ್ ಮಾಡ್ತಾರೆ. ಅದು ತಪ್ಪು. ಅದನ್ನು ಯಾವ ರೀತಿ ನಾವು ಸೆಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮತ್ತು ಇಲ್ಲಿ ಟಾಪಲ್ಲಿರುವಂಥ ಓವರ್ ಮಿರರ್ ಇದನ್ನು ಕೂಡ ಜಸ್ಟ್ ಇದು ಫೋಲ್ಡ್ ಆಗಿರೋದನ್ನು ಮತ್ತೆ ಓಪನ್ ಮಾಡಿಬಿಟ್ಟು ಅಲ್ಲಿ ಏನು ಕಾಣಿಸುತ್ತೋ ಅದನ್ನು ನೋಡಿಕೊಂಡು ಕಾರ್ ಡ್ರೈವ್ ಮಾಡ್ತಾರೆ. ಇವೆಲ್ಲವೂ ಕೂಡ ಒಂದು ಟೆಕ್ನಿಕ್ ಆಗಿರುತ್ತೆ. ಆ ಒಂದು ಟೆಕ್ನಿಕಲ್ಲೇ ನಾವೇನು ಮಾಡಬೇಕಾಗತ್ತೆ ಅಂದರೆ ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಸೊ ಈ ಮಿರರ್ ಅಡ್ಜಸ್ಟ್ಮೆಂಟ್ನ ನೀವು ಯಾವ ರೀತಿ ಮಾಡಬೇಕು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಗೈಸ್, ನೀವು ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ಕೊಂಡಾಗ ನಿಮ್ಮ ಒಂದು ರೈಟ್ ಸೈಡ್ನಲ್ಲಿ ಇರುವಂಥ ಈ ಒಂದು ಮಿರರನ್ನು ನೋಡಬೇಕಾಗತ್ತೆ. ನೀವು ಕೂತ್ಕೊಂಡಿರುವಂಥ ಜಾಗದಿಂದ ನೀವು ರೈಟ್ ಸೈಡಿಗೆ ನೋಡಿದ್ರಿ ಅಂತ ಅಂದರೆ 15% ಈ ಒಂದು ಕಾರ್ ಬಾಡಿ ಮಾತ್ರ ಕಾಣಿಸ್ಬೇಕಾಗತ್ತೆ. ಇನ್ನು ನೆಕ್ಸ್ಟು ಈ ಒಂದು 85% ಈ ಒಂದು ಔಟ್ ಸೈಡ್ ವ್ಯೂ ನಮಗೆ ಕಾಣಿಸ್ಬೇಕಾಗತ್ತೆ. ಬಟ್ ಇಲ್ಲಿ 85% ಕಾರ್ ಕಾಣಿಸ್ತಿದೆ, ಇನ್ನು 15% ಏನಾಗ್ತಿದೆ ಅಂತ ಅಂದರೆ ಈ ಒಂದು ಔಟ್ ಸೈಡ್ ವ್ಯೂ ನಮಗೆ ಕಾಣಿಸ್ತಿದೆ. ಇದು ತುಂಬಾ ತಪ್ಪಾಗುತ್ತೆ. ಮತ್ತು ಇನ್ನೊಂದೇನಂತ ಅಂದರೆ ಈ ಒಂದು ಫ್ರಂಟ್ ಡೋರ್ ಹ್ಯಾಂಡಲ್ ಇರುತ್ತಲ್ಲ, ಈ ಒಂದು ಹ್ಯಾಂಡಲ್ ಮತ್ತು ಈ ಒಂದು ಮಿರರ್ ಇರುತ್ತಲ್ಲ, ಈ ಒಂದು ಕಾರ್ನರು, ಈ ಕಾರ್ನರಿಗೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ ಈ ಒಂದು ಫ್ರಂಟ್ ಡೋರ್ನಲ್ಲಿರುವಂಥ ಹ್ಯಾಂಡಲ್ಲು ಮತ್ತು ಈ ಒಂದು ಕಾರ್ನರು ಎರಡೂ ಕೂಡ ಅಡ್ಜಸ್ಟ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಕಾರ್ ಏನಾದರೂ ಟಾಪ್ ಹ್ಯಾಂಡ್ ಆಗಿತ್ತು ಅಂತ ಅಂದರೆ ನಿಮಗೆ ಇಲ್ಲಿ ಬಟನ್ಸ್ಗಳು ಕಾಣಿಸುತ್ತೆ, ಪುಷ್ ಬಟನ್ಸು, ಅದನ್ನು ಯೂಸ್ ಮಾಡ್ಕೊಂಡು ನೀವೇನು ಮಾಡ್ಬೋದು ಅಂತಂದರೆ ಇಲ್ಲಿ ಫೋಲ್ಡ್ ಮಾಡ್ಕೊಬೋದು. ಅಥವಾ ಇಲ್ಲಿ ನಿಮಗೆ ಆಪ್ಷನ್ ನಿಮಗೆ ಸಿಗುತ್ತೆ, ಇದನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ನೀವು ಯಾವ ಕಡೆಗೆ ನೀವು ಅದನ್ನ ಪುಷ್ ಮಾಡ್ತೀರೋ ಆ ಕಡೆಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಮಿರರು ರೊಟೇಟ್ ಆಗುತ್ತೆ. ನೀವು ನೋಡ್ತಿರ್ಬೋದು, ಈ ಒಂದು ಕಾರ್ದು ಡೋರ್ ಹ್ಯಾಂಡಲ್ ಇರುತ್ತಲ್ಲ, ಈ ಒಂದು ಫ್ರಂಟ್ ಡೋರ್ದು ಅದು ಕಾಣಿಸ್ಬೇಕು. ಬಟ್ ಇಲ್ಲಿ 15% ಇಲ್ಲ, ಒಂದು 5% ಮಾತ್ರ ನಮಗೆ ಇಲ್ಲಿ ಕಾರ್ ಕಾಣಿಸ್ತದೆ. ಇದು ಕೂಡ ರಾಂಗ್ ಆಗುತ್ತೆ. ಸೊ ನೀವು ಸ್ವಲ್ಪ ಮುಂದೆ ಪ್ರೆಸ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇವಾಗ ನಾವು ಕರೆಕ್ಟಾಗಿ ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ಕೊಂಡಾಗ ನಾವು ಫ್ರಂಟ್ ಮತ್ತು ಈ ಒಂದು ರೈಟ್ ಸೈಡ್ ನೋಡಿದಾಗ ಈ 15% ಮಾತ್ರ ನಮಗೆ ಕಾಣಿಸ್ಬೇಕಾಗತ್ತೆ. ಮತ್ತು ಡೋರ್ ಹ್ಯಾಂಡಲ್ ಕರೆಕ್ಟಾಗಿ ನೋಡಬೇಕಾಗತ್ತೆ. ಡ್ರೈವಿಂಗ್ ಸೀಟಲ್ಲಿ ಇದ್ದಾಗ ಮಾತ್ರ ಇದು ನಿಮಗೆ ಗೊತ್ತಾಗೋದು. ಬೇರೆ ಕಡೆ ಕೂತ್ಕೊಂಡು ನೋಡಿದ್ರಿ ಅಂದರೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಓಕೆನಾ? ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡಾಗ ಮಾತ್ರ ನೀವು ಈ ರೀತಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಅಥವಾ ನೀವು ಡೋರ್ ಓಪನ್ ಮಾಡಿಬಿಟ್ಟು ಇದನ್ನು ಅಡ್ಜಸ್ಟ್ ಮಾಡಿದ್ರಿ ಅಂತ ಅಂದರೆ ನೆಕ್ಸ್ಟ್ ನೀವು ಕಾರ್ನಲ್ಲಿ ಕೂತ್ಕೊಂಡಾಗ ಬೇರೆ ರೀತಿ ತೋರಿಸುತ್ತೆ. ಓಕೆನಾ? ಇದನ್ನು ಇದೇ ರೀತಿ ನೀವು ಡ್ರೈವಿಂಗ್ ಸೀಟ್ ಕೂತ್ಕೊಂಡ ನಂತರ ಈ ರೀತಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಇವಾಗ 15% ಮತ್ತು ಈ ಒಂದು 85% ನಮ್ಗೆ ಏನಾಗ್ತಿದೆ ಅಂತಂದರೆ ಪರ್ಫೆಕ್ಟಾಗಿ ಒಂದು ಔಟ್ ಸೈಡ್ ವ್ಯೂ ಮತ್ತು ಈ ಒಂದು ಕಾರ್ ಬಾಡಿ ಎರಡೂ ಕೂಡ ನಮಗೆ ಕಾಣಿಸ್ತಾ ಇರುತ್ತೆ. ಈ ಒಂದು ಡೋರ್ ಹ್ಯಾಂಡಲ್ಲಿಗೆ ಈ ಒಂದು ಕಾರ್ನರ್ ಏನಾಗಿರುತ್ತೆ ಅಂದರೆ ಮ್ಯಾಚ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಈ ಒಂದು ಲೆಫ್ಟ್ ಸೈಡ್ ಮಿರರನ್ನು ಅಡ್ಜಸ್ಟ್ ಮಾಡೋಣ. ನೀವು ನೋಡ್ತಿರ್ಬೋದು, ಇಲ್ಲಿ ಲೆಫ್ಟ್ ಸೈಡ್ನಲ್ಲೂ ಕೂಡ ನಮಗೆ ಈ ಒಂದು 85% ಈ ಒಂದು ಕಾರ್ ಬಾಡಿ ಕಾಣಿಸ್ತಾ ಇರುತ್ತೆ. 85% ಜಾಸ್ತಿನೇ ಕಾಣಿಸ್ತಾ ಇದೆ. ಸೊ ನಾವು ಇದನ್ನು ರೈಟ್ ಸೈಡಲ್ಲಿ ಯಾವ ರೀತಿ ಅಡ್ಜಸ್ಟ್ ಮಾಡಿದ್ವೋ ಅದೇ ರೀತಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ನೀವು ಕಾರ್ ಡ್ರೈವಿಂಗ್ ಸೀಟ್ ಪಕ್ಕದಲ್ಲಿ ಒಂದು ಸೀಟ್ ಇದೆ ನೋಡಿ, ಅಲ್ಲಿ ಕೂತ್ಕೊಂಡು ಅಡ್ಜಸ್ಟ್ ಮಾಡಬಾರ್ದು. ನೀವು ಡ್ರೈವಿಂಗ್ ಸೀಟಿಂದನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಫಸ್ಟು ಇಲ್ಲಿ ನೀವು ನೋಡ್ತಿರ್ಬೋದು, ಈ ರೀತಿ ಪುಷ್ ಮಾಡಿಕೊಂಡು ಈ ಒಂದು ಡೋರ್ ಹ್ಯಾಂಡಲು ಮತ್ತು ಈ ಒಂದು ಕಾರ್ನರಿಗೆ ಮ್ಯಾಚ್ ಆಗೋ ರೀತಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ನಾವು ರೈಟ್ ಸೈಡ್ ಮಿರರ್ನ ಯಾವ ರೀತಿ ಅಡ್ಜಸ್ಟ್ ಮಾಡಿದ್ವೋ ಅದೇ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ನಂತರ ಡ್ರೈವಿಂಗ್ ಸೀಟಲ್ಲಿ ಅಲ್ಲೇ ಕೂತ್ಕೊಳ್ಳಿ, ಮುಂದೆ ಬಂದು ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ. ಆವಾಗ ನಿಮಗೆ ಅಲ್ಲಿಂದ ಕರೆಕ್ಟಾಗಿ ಕಾಣಿಸ್ತಿದೆಯಾ ಅಂತ ನೋಡ್ಕೊಳ್ಳಿ. ಇವಾಗ ಪರ್ಫೆಕ್ಟಾಗಿ ಈ ನಮಗೇನಾಗಿದೆ ಅಂತ ಅಂದರೆ
ಈ ಒಂದು ಕಾರ್ನರಿಗೆ ಮ್ಯಾಚ್ ಆಗಿದೆ, ಈ ಒಂದು ಡೋರ್ ಹ್ಯಾಂಡಲ್ ಏನಾಗಿದೆ ಅಂದರೆ ಕಾರ್ನರಿಗೆ ಮ್ಯಾಚ್ ಆಗಿದೆ. ಸೊ ಇದು ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ಸ್ವಲ್ಪ ನಾನು ಹಿಂದೆ ಬಂದಿರೋದ್ರಿಂದ ಜಾಸ್ತಿ ನಿಮ್ಗೆ ಏನಾಗ್ತಿದೆ ಅಂತಂದರೆ 15% ಕೂಡ ಕವರ್ ಬಾಡಿ ಕಾಣಿಸ್ತಿಲ್ಲ, ಬಟ್ ಇಲ್ಲಿ 15% ಇದೆ ನಮಗೆ ಈ ಒಂದು ಕವರ್ ಬಾಡಿ. ಇನ್ನು ಈ ಒಂದು 85% ಈ ಒಂದು ನಮಗೆ ಒಂದು ಔಟ್ಸೈಡ್ ವ್ಯೂ ಏನಾಗುತ್ತೆ ಅಂದರೆ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಈ ರೀತಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಮಿರರ್ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಬೇಕಾಗುತ್ತೆ. ಇನ್ನು ಟಾಪಲ್ಲಿರುವಂಥ ಈ ಒಂದು ಮಿರರ್ ಅಡ್ಜಸ್ಟ್ಮೆಂಟ್ನ ಯಾವ ರೀತಿ ಮಾಡಬೇಕು ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಈ ಓವರ್ ವ್ಯೂ ಮಿರರ್ ಏನಾಗಿರುತ್ತೆ ಅಂತಂದರೆ ಕೆಲವರು ಹಿಂದೆಗಡೆ ಕೂತಿರೋರು ಏನು ಮಾಡ್ತಾರೆ ಅಂತಂದರೆ ಅವ್ರ ಮುಖನ ನೋಡ್ಕೊಳ್ಳೋದಕ್ಕೆ ಈ ರೀತಿ ಕೆಳಗಡೆ ಪ್ರೆಸ್ ಮಾಡ್ಕೊಂಡು ನೋಡ್ಕೊಂತಿರ್ತಾರೆ. ಮತ್ತು ಈ ಒಂದು ರೈಟ್ ಸೈಡಲ್ಲಿ ಹಿಂದೆಗಡೆ ರೈಟ್ ಸೈಡ್ ಕೂತ್ಕೊಂಡಿರೋರು ಏನು ಮಾಡ್ತಾರೆ ಅಂತಂದರೆ ಈ ರೀತಿ ಅಪ್ ಮಾಡಿಬಿಟ್ಟು ಸ್ವಲ್ಪ ರೈಟ್ ಸೈಡಿಗೆ ತಿರುಗಿಸ್ಕೊಂಡು ಅವ್ರು ನೋಡ್ಕೊತಾರೆ. ಮತ್ತು ಲೆಫ್ಟ್ ಸೈಡ್ ಇರೋರು ಏನು ಮಾಡ್ತಾರೆ ಅಂದರೆ ಸೇಮ್ ಈ ರೀತಿ ಲೆಫ್ಟ್ ಸೈಡಿಗೆ ರೊಟೇಟ್ ಮಾಡ್ಕೊಂತಾರೆ, ನೋಡ್ಕೊತಾರೆ. ಯಾವ ರೀತಿ ಇರುತ್ತೋ ಅವ್ರು ನೋಡಿಕೊಂಡು ಅದನ್ನು ಸ್ಟಡಿ ಮಾಡಲ್ಲ, ಯಾವ ರೀತಿ ಇರುತ್ತೋ ಅದೇ ರೀತಿ ಬಿಟ್ಬಿಡ್ತಾರೆ. ಸೊ ನೀವು ಯಾವ ರೀತಿ ಇರುತ್ತೋ ಅದೇ ರೀತಿ ಹೋಗ್ಬಾರ್ದು. ನೀವು ಕಾರ್ನಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಅಂದರೆ ರೈಟ್ ಸೈಡ್ ಮಿರರ್, ಲೆಫ್ಟ್ ಸೈಡ್ ಮಿರರ್, ಟಾಪರ್ ಅಂತ ಓವರ್ ವ್ಯೂ ಮಿರರ್ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಬ್ಯಾಕಲ್ಲಿರುವಂಥ ವಿಂಡ್ಶೀಲ್ಡ್ ಇರುತ್ತಲ್ಲ, ಆ ಒಂದು ವಿಂಡ್ಶೀಲ್ಡ್ ಎಂಡಿಗೆ ಮತ್ತು ಈ ಒಂದು ಎಂಡ್ ಇರುತ್ತಲ್ಲ, ಈ ಒಂದು ಮಿರರ್ದ ಎಂಡ್ ಇರುತ್ತಲ್ಲ, ಅವೆರಡೂ ಕೂಡ ಏನು ಬೇಕಾಗತ್ತೆ ಅಂದರೆ ಕೋಇನ್ಸೈಡ್ ಆಗಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಅವೆರಡೂ ಕೂಡ ಮ್ಯಾಚ್ ಆಗಬೇಕಾಗತ್ತೆ. ಕೆಲವೊಂದೊಂದು ಸರಿ ಏನಾಗುತ್ತೆ ಅಂತಂದರೆ ಇಲ್ಲಿ ಕೆಳಗಡೆ ಬಟನ್ ಇರುತ್ತೆ ನೋಡಿ, ಅದನ್ನು ಜಸ್ಟ್ ಹಿಂಗೆ ಪುಷ್ ಮಾಡಿಬಿಟ್ಟಿರ್ತಾರೆ, ಫುಲ್ಲು ಕೆಳಗಡೆನೇ ನಮ್ಗೆ ಕಾಣಿಸ್ತಾ ಇರುತ್ತೆ. ಆ ಒಂದು ಟೈಮಲ್ಲಿ ನೀವು ಕಾರ್ ಡ್ರೈವ್ ಮಾಡ್ಕೊಂಡು ಹೋದ್ವಿ ಅಂತಂದರೆ ನಿಮಗೆ ಬ್ಯಾಕ್ ಸೈಡ್ ಇರುವಂಥ ವ್ಯೂ ನಿಮಗೆ ಕರೆಕ್ಟಾಗಿ ಕಾಣಿಸೋದಿಲ್ಲ. ಸೊ ಇದನ್ನು ನೀವೇನಾದರೂ ಪ್ರೆಸ್ ಮಾಡಿತ್ತು ಅಂದರೆ ಅದನ್ನು ಸ್ವಲ್ಪ ಅಪ್ ಮಾಡಬೇಕಾಗತ್ತೆ. ನಂತರ ಈ ಒಂದು ವಿಂಡ್ಶೀಲ್ಡ್ ಎಂಡ್ ಮತ್ತು ಈ ಒಂದು ಮಿರರ್ ಎಂಡ್ ಎರಡೂ ಕೂಡ ಕೋಇನ್ಸೈಡ್ ಆಗಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎರಡೂ ಕೂಡ ಅಡ್ಜಸ್ಟ್ ಆಗಿದೆ, ಎರಡೂ ಕೂಡ ಮ್ಯಾಚ್ ಆಗಿದೆ ಅಂತ ಅಂದ ನಂತರ ನೀವು ಕಾರ್ ಡ್ರೈವ್ ಮಾಡಬೇಕಾಗತ್ತೆ. ಈ ರೀತಿ ಈ ಒಂದು ರೈಟ್ ಸೈಡ್ ಮಿರರೇ ಆಗಿರ್ಬೋದು ಮತ್ತು ಈ ಒಂದು ಲೆಫ್ಟ್ ಸೈಡ್ ಮಿರರೇ ಆಗಿರ್ಬೋದು ಎಲ್ಲವನ್ನು ಕೂಡ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ನಾನು ನಿಮಗೆ ಯಾವ ರೀತಿ ಹೇಳ್ಕೊಟ್ನೋ ಅದೇ ರೀತಿ ಫಸ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಮಿರರ್ ಅಡ್ಜಸ್ಟ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಫ್ರಂಟ್ ಡ್ರೈವ್ ಮಾಡಿದ್ರೂ ಆಗಿರ್ಬೋದು, ರಿವರ್ಸ್ ಡ್ರೈವ್ ಮಾಡಿದ್ರೂ ಆಗಿರ್ಬೋದು, ಎರಡಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಬೇಸಿಕ್ ಆಗಿರುತ್ತೆ. ನೀವು ಇದನ್ನು ಬಿಗಿನರ್ಸ್ಗಳು ಸ್ಟಾರ್ಟಿಂಗಿಂದಲೇ ತಿಳ್ಕೊಂಬಿಡಿ. ಇದೇ ರೀತಿ ನೀವು ಕಾರ್ ಡ್ರೈವ್ ಮಾಡೋದಕ್ಕಿಂತ ಮುಂಚೆ ಮಿರರ್ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಬೇಕಾಗತ್ತೆ. ಗೈಸ್, ಇದಿಷ್ಟು ಆದ ನಂತರ ನಾವು ಗೇರ್ ಶಿಫ್ಟಿಂಗ್ ಮಾಡಬೇಕಾಗತ್ತೆ. ರಿವರ್ಸ್ ಗೇರ್ ಶಿಫ್ಟಿಂಗ್ ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತೇನೆ. ಗೈಸ್, 1 to 5 ಕೂಡ ಯಾವ ರೀತಿ ಗೇರ್ ಶಿಫ್ಟ್ ಮಾಡಬೇಕು, ಡ್ರೈವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ನೋಡಿ. ಸೆಂಟ್ರಲ್ ಇತ್ತು ಅಂದರೆ ನ್ಯೂಟ್ರಲ್ ಇದೆ ಅಂತ, ರೈಟ್ ಸೈಡ್ ಲೆಫ್ಟ್ ಸೈಡ್ ನಾವು ಪುಷ್ ಮಾಡಿದ್ವಿ ಅಂತಂದರೆ ಶೇಕ್ ಆಗ್ತಿದೆ ಅಂತಂದರೆ ನಾವು ಫಸ್ಟ್ ಗೇರ್ಗೆ ಹಾಕಬೇಕು ಅಂತಂದರೆ ತುಂಬ ಸಿಂಪಲ್ಲು. ರೈಟ್ ಸೈಡ್ ಡ್ರೈವಿಂಗ್ ಸೀಟಲ್ಲಿ ಕೂತಿರ್ತೀವಲ್ವಾ, ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಪುಷ್ ಮಾಡಿಬಿಟ್ಟು ಫ್ರಂಟಿಗೆ ಪುಷ್ ಮಾಡಿದ್ವಿ ಅಂತಂದರೆ ಫಸ್ಟ್ ಗೇರ್ಗೆ ಈಸಿಯಾಗಿ ಬೀಳುತ್ತೆ. ಓಕೆನಾ, ಜಸ್ಟ್ ಪುಷ್ ಮಾಡಿದ್ರೆ ಸಾಕು. ಮತ್ತು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಪುಷ್ ಮಾಡ್ಕೊಂಡು ಹಿಂದಕ್ಕೆ ತೊಗೊಂಡ್ರಿ ಅಂತಂದರೆ ಸೆಕೆಂಡ್ ಗೇರ್ಗೆ ಬರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ. ಇನ್ನು ನೆಕ್ಸ್ಟು ನಾವು ಥರ್ಡ್ ಗೇರ್ಗೆ ಬರಬೇಕು ಅಂತ ಅಂದರೆ ನೆಕ್ಸ್ಟು ಈ ಒಂದು ಸೆಕೆಂಡ್ ಗೇರ್ಗೆ ಹಾಕಿರ್ತೀವಲ್ವ, ಅಲ್ಲಿಂದ ಜಸ್ಟ್ ಪುಷ್ ಮಾಡಿದ್ರಿ ಅಂದರೆ ನ್ಯೂಟ್ರಲ್ಗೆ ಬರುತ್ತೆ. ಅದರಿಂದ ಮುಂದಕ್ಕೆ ಪುಷ್ ಮಾಡಿದ್ರಿ ಅಂತ ಅಂದರೆ ಥರ್ಡ್ ಗೇರ್ಗೆ ಬಿದ್ದಿರುತ್ತೆ. ಓಕೆನಾ, ನೀವೇನಾದರೂ ಸೆಂಟ್ರಲ್ಲೇ ಬಿಡ್ರಿ ಅಂದರೆ ನ್ಯೂಟ್ರಲಲ್ಲಿರುತ್ತೆ ಕಾರು, ಅದಕ್ಕೋಸ್ಕರ ನೀವು ಸೆಂಟ್ರಿಗೆ ಬಂದಿದ ತಕ್ಷಣ ಮುಂದಕ್ಕೆ ಪುಷ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಫೋರ್ತ್ಗೆ ಜಸ್ಟ್ ಈ ಒಂಥರ ಬ್ಯಾಕ್ ಪುಷ್ ಮಾಡಿದ್ರಿ ಅಂತ ಅಂದರೆ ಹಿಂದಕ್ಕೆ ಬರುತ್ತೆ, ಇದು ಫೋರ್ತ್ ಗೇರ್ಗೆ ಬರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಫೋರ್ತ್ಗೆ ಹಾಕುವಾಗ ರಿವರ್ಸ್ಗೆ ಹಾಕುವಾಗ ಫೋರ್ತ್ ಗೇರ್ಗೆ ಹಾಕ್ತೀರಾ, ಆ ಥರ ಪ್ರಾಬ್ಲಮ್ಸ್ಗಳು ಆಗ್ತಾ ಇರುತ್ತೆ ಸ್ಟಾರ್ಟಿಂಗ್ಸಲ್ಲಿ. ಇನ್ನು ನೆಕ್ಸ್ಟ್ ಫಿಫ್ತ್ಗೆ ತೊಗೊಬೇಕು ಅಂದರೆ ಫೋರ್ತಿಂದ ನ್ಯೂಟ್ರಲ್ಗೆ ಬಂದು ನೆಕ್ಸ್ಟ್ ಫಿಫ್ತ್ ಗೇರ್ಗೆ ಹಾಕಬೇಕಾಗತ್ತೆ. ಇನ್ನು ರಿವರ್ಸ್ ಗೇರ್ಗೆ ಯಾವ ರೀತಿ ಆಗೋದು ತುಂಬಾ ಇಂಪಾರ್ಟೆಂಟು. ನೀವು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಪುಷ್ ಮಾಡಬೇಕಾಗತ್ತೆ. ನೀವು ಡೈರೆಕ್ಟ್ ಹಿಂದಕ್ಕೆ ತೊಗೊಂಡ್ರೆ ಅಂದರೆ ಫೋರ್ತ್ ಗೇರಿಗೆ ಬೀಳುತ್ತೆ. ಸೊ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಪುಷ್ ಮಾಡಿ. ಇಲ್ಲಿ ನೀವು ನೋಡ್ತಿರ್ಬೋದು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಪುಷ್ ಮಾಡಿಬಿಟ್ಟು ಹಿಂದಕ್ಕೆ ತೊಗೊಳ್ಳಿ. ಹಿಂದಕ್ಕೆ ತೊಗೊಂಡ್ರೆ ಅಂದರೆ ಕರೆಕ್ಟಾಗಿ ಈ ಒಂದು ರಿವರ್ಸ್ ಗೇರ್ಗೆ ಬೀಳುತ್ತೆ. ನೀವೇನಾದರೂ ರೈಟ್ ಸೈಡಿಗೆ ಪುಷ್ ಮಾಡಿದ್ರೆ ಡೈರೆಕ್ಟ್ ತೊಗೊಂಡ್ರಿ ಅಂದರೆ ಫೋರ್ತ್ ಗೇರ್ಗೆ ಬೀಳುತ್ತೆ. ಓಕೆನಾ, ಇಲ್ಲಿ ನೀವು ನೋಡ್ತಿರ್ಬೋದು ಲೆಫ್ಟ್ ಸೈಡಿಗೆ ರೈಟ್ ಸೈಡಿಗೆ ಪುಷ್ ಮಾಡಿದ್ದೀನಿ, ಲೆಫ್ಟ್ ಸೈಡಿಂದ ಹಿಂದಕ್ಕೆ ತೊಗೊಂಡಿದ್ದೀನಿ, ಕರೆಕ್ಟಾಗಿ ರಿವರ್ಸಿಗೆ ಬಿದ್ದಿರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ನೀವು ಥರ್ಡ್ ಗೇರಿಂದ ಈ ಒಂದು ಫೋರ್ತ್ ಗೇರ್ಗೆ ಹಾಕೋ ಟೈಮಲ್ಲಿ ರಿವರ್ಸ್ಗೆ ಹಾಕ್ತೀರಾ, ರಿವರ್ಸ್ಗೆ ಹಾಕೋ ಟೈಮಲ್ಲಿ ಈ ರೀತಿ ಜಸ್ಟ್ ಬ್ಯಾಕ್ ಪುಷ್ ಮಾಡಿದ ತಕ್ಷಣ ಫೋರ್ತ್ ಗೇರ್ಗೆ ಬಿದ್ದುಬಿಡುತ್ತೆ. ಓಕೆನಾ, ಸೊ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಈ ರೀತಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಪುಷ್ ಮಾಡ್ಕೊಬೇಕಾಗತ್ತೆ. ಪುಷ್ ಮಾಡಿಕೊಂಡು ಹಿಂದಕ್ಕೆ ತೊಗೊಬೇಕಾಗತ್ತೆ. ನಂತರ ಅವಾಗ ಏನಾಗುತ್ತೆ ಅಂದರೆ ರಿವರ್ಸ್ಗೆ ಕರೆಕ್ಟಾಗಿ ಬೀಳುತ್ತೆ. ರಿವರ್ಸ್ಗೆ ಶಿಫ್ಟ್ ಮಾಡಿದ ನಂತರ ನಾವು ಕ್ಲಚ್ ಮತ್ತು ಬ್ರೇಕನ್ನು ಆಪರೇಟ್ ಮಾಡಿಕೊಂಡು ಯಾವ ರೀತಿ ಕಾರ್ ಡ್ರೈವ್ ಮಾಡೋದಂತ ಇವಾಗ ನೋಡೋಣ ಬನ್ನಿ. ಗೈಸ್, ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂದ್ಬಿಟ್ಟು 3 ಕಡೆ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ದೀನಿ. ಲೆಫ್ಟ್ ಸೈಡ್ನಲ್ಲಿ ಇರುವಂಥದ್ದು ಕ್ಲಚ್ ಮತ್ತು ಬ್ರೇಕ್ ಎಕ್ಸ್ಲೇಟರ್ ಆಗಿರುತ್ತೆ. ನೀವು ಕಾರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕ್ಲಚ್ಚನ್ನು ಫುಲ್ಲು ಅಪ್ಲೈ ಮಾಡಿರಬೇಕಾಗುತ್ತೆ ಮತ್ತು ಲೈಟಾಗಿ ಬ್ರೇಕ್ ಮೇಲೆ ಕೂಡ ಕಾಲನ್ನು ಇಟ್ಕೊಂಡಿರಬೇಕಾಗುತ್ತೆ. ಗೈಸ್, ನೀವೇನಾದ್ರೂ ರಿವರ್ಸ್ಗೆ ಶಿಫ್ಟ್ ಮಾಡಿಬಿಟ್ಟು ಕ್ಲಚ್ಚನ್ನು ಒಂದೇ ಸಾರಿ ಬಿಟ್ರಿ ಅಂತಂದರೆ ನಿಮಗೆ ಕಂಟ್ರೋಲ್ಗೆ ಸಿಗಲ್ಲ. ಕಂಟ್ರೋಲ್ಗೆ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಬ್ರೇಕ್ ಮೇಲೆ ಪ್ರೆಸ್ ಮಾಡೋದಕ್ಕೆ ಹೋಗ್ಬಿಟ್ಟು ಎಕ್ಸ್ಲೇಟರ್ ಮೇಲೆ ಪ್ರೆಸ್ ಮಾಡಿದ್ರಿ ಅಂತಂದರೆ ಕಂಟ್ರೋಲ್ ಅಲ್ಲ, ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಆ ರೀತಿ ಆಗಿಬಿಡುತ್ತೆ. ನಾವು ಸ್ಟ್ರೈಟ್ ಡ್ರೈವ್ ಟೈಮಲ್ಲಿ ಮಿಸ್ ಆಗಿ ಎಕ್ಸ್ಲೇಟರ್ನ ಪ್ರೆಸ್ ಮಾಡಿದ್ವಿ ಅಂದರೆ ಕಂಟ್ರೋಲ್ಗೆ ಸಿಗಲ್ಲ. ಇನ್ನು ರಿವರ್ಸ್ ಗೇರ್ ಟೈಮಲ್ಲಿ ನೀವು ತುಂಬಾ ಕಾಮ್ ಆಗಿ ನೀವು ಕಾರ್ನ ಡ್ರೈವ್ ಮಾಡಬೇಕು.
ಮಾಡಬೇಕಾಗುತ್ತೆ. ಓಕೆನಾ, ಕೂಲಾಗಿ ನೀವು ರಿವರ್ಸ್ನ ತೆಗಿಬೇಕಾಗುತ್ತೆ. ನಿಮಗೆ ಕನ್ಫ್ಯೂಸ್ ಮಾಡ್ಕೊಬಾರ್ದು. ಇಲ್ಲಿ ನೀವು ನೋಡ್ತಿರ್ಬೋದು ಲೈಟಾಗಿ ನಾನು ಏನು ಮಾಡ್ತಿದ್ದೀನಿ ಅಂತ ಅಂದರೆ ಈ ಒಂದು ಕ್ಲಚ್ಚನ್ನು ಬಿಡ್ತಿದ್ದೀನಿ, ಎಕ್ಸ್ಲೇಟರ್ ಮೇಲೆ ಕಾಲಿಡ್ತಿಲ್ಲ, ಜಸ್ಟ್ ಕ್ಲಚ್ಚನ್ನು ಬಿಡ್ತಿದ್ದೀನಿ, ಕ್ಲಚ್ ಮೇಲೇ ಹೋಗ್ತಿದೆ ಕಾರು. ಗೈಸ್ ಇವಾಗ ರೋಡ್ ಇದೆ, ಆ ರೋಡಲ್ಲಿ ನಾವು ಹಿಂದಕ್ಕೇನೆ ಹೋಗಬೇಕು ರೋಡಿಗೆ ಅಂತ ಅಂದರೆ ಏನು ಮಾಡಬೇಕಾಗುತ್ತೆ ಅಂದರೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ರೊಟೇಟ್ ಮಾಡಬೇಕಾಗುತ್ತೆ. ನೀವು ಸ್ಟೇರಿಂಗ್ನ ಈ ರೀತಿ ರೊಟೇಟ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ನಾವು ರೈಟ್ ಸೈಡಿಗೆ ರಿವರ್ಸ್ ಆಗೇನೆ ಹೋಗ್ಬೋದು. ಓಕೆನಾ, ಸಾರಿ, ಲೆಫ್ಟ್ ಸೈಡಿಗೆ ರಿವರ್ಸ್ ಆಗೇನೆ ಹಿಂದಕ್ಕೆ ಹೋಗ್ಬೋದು. ಮತ್ತು ನಾವು ರೋಡ್ಗೆ ಹೋಗಿದ ನಂತರ ನಾವು ಸ್ಟಡಿ ಮಾಡಿಕೊಂಡು ಈ ಒಂದು ಸ್ಟ್ರೈಟ್ ಡ್ರೈವ್ ನಾವು ಫ್ರಂಟಿಗೆ ಬರಬೇಕು ಅಂತ ಅಂದರೆ ನಾವೇನು ಮಾಡ್ಬೋದು ಅಂತಂದರೆ ಫಸ್ಟ್ ಗೇರ್ಗೆ ಹಾಕೊಂಡು ಕಾರ್ನ ಮೂವ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ. ಗೈಸ್ ನಾವು ಸ್ಟ್ರೈಟ್ ಡ್ರೈವ್ ಮಾಡುವಾಗ ಲೆಫ್ಟ್ ಸೈಡ್ಗೆ ಹೋಗಬೇಕು ಅಂತ ಅಂದರೆ ರೈಟ್ ಸೈಡಿಂದ ಸ್ಟೇರಿಂಗ್ನ ಲೆಫ್ಟ್ ಸೈಡ್ಗೆ ರೊಟೇಟ್ ಮಾಡಬೇಕಾಗತ್ತೆ. ಮತ್ತು ನಾವು ರೈಟ್ ಸೈಡ್ಗೆ ಹೋಗ್ಬೇಕಂದ್ರೆ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ರೊಟೇಟ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಇವಾಗ ಲೆಫ್ಟ್ ಸೈಡ್ಗೆ ಬರಬೇಕು. ಸೊ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಈ ಒಂದು ಸ್ಟೇರಿಂಗನ್ನು ರೊಟೇಟ್ ಮಾಡಿದ್ದೀನಿ. ಅದೇ ರೀತಿ ಏನಾಗಿದೆ ಅಂದರೆ ಈ ಒಂದು ವೀಲ್ ಕೂಡ ನಮಗೆ ಟರ್ನ್ ಆಗಿದೆ. ಮತ್ತು ಇಲ್ಲಿ ನೀವು ನೋಡ್ತಿರ್ಬೋದು ಜಸ್ಟ್ ಈ ಒಂದು ಫಸ್ಟ್ ಗೇರ್ನಲ್ಲೇ ಈ ಒಂದು ಎಕ್ಸ್ಲೇಟರ್ ಕೊಡ್ದೇನೆ ಈಸಿಯಾಗಿ ಈ ಒಂದು ಕ್ಲಚ್ ಮೇಲೇ ಇವಾಗ ಕಾರ್ನ ತೊಗೊಂಡು ಬಂದಿದ್ದೀನಿ. ಇದು ನೆಕ್ಸ್ಟು ನಾವು ಇವಾಗ ರೈಟ್ ಸೈಡ್ಗೆ ಯಾವ ರೀತಿ ರೊಟೇಟ್ ಆಗಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಾನು ಇಲ್ಲಿ ಕಾರ್ನ ಆಫ್ ಮಾಡಿಲ್ಲ, ರನ್ನಿಂಗಲ್ಲೇ ಇದೆ. ಲೈಟಾಗಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಕ್ಲಚ್ಚನ್ನು ಬಿಡ್ತಿದ್ದೀನಿ. ಮತ್ತು ಈ ಒಂದು ಬ್ರೇಕ್ ಮೇಲೂ ಕೂಡ ಕಾಲ್ ಇಟ್ಟಿರಬೇಕಾಗತ್ತೆ. ನೀವು ಮಿರರ್ ಇರುತ್ತಲ್ಲ ಲೆಫ್ಟ್ ಸೈಡ್ ರೈಟ್ ಸೈಡು ನೀವು ನೋಡ್ಕೊತಾನೆ ಹಿಂದಕ್ಕೆ ತೊಗೊಬೇಕಾಗತ್ತೆ. ಓಕೆನಾ, ಇನ್ನು ನೆಕ್ಸ್ಟ್ ಎಲ್ಲವೂ ಕೂಡ ಕ್ಲಿಯರ್ ಇದೆ ಅಂದಿದ ನಂತರ ಇವಾಗ ನಾವೇನು ಮಾಡ್ತಿದ್ದೀನಿ ಅಂತ ಅಂದರೆ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ತೊಗೊತಾ ಇದ್ದೀನಿ. ಈ ಒಂದು ರೈಟ್ ಸೈಡಿಗೆ ತೊಗೊಬೇಕು, ರೈಟ್ ಸೈಡಿಗೆ ಹಿಂದಕ್ಕೆ ಹೋಗಬೇಕು ಅಂತ ಅಂದರೆ ಸ್ಟೇರಿಂಗ್ನ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ರೊಟೇಟ್ ಮಾಡ್ಕೊಳ್ಳಿ. ಅದೇ ರೀತಿ ಹೋಗಿದ ನಂತರ ಫುಲ್ ಸ್ಟಡಿ ಮಾಡ್ಕೊಂಬಿಡ್ಬೇಕಾಗತ್ತೆ. ಓಮ್ ಪೊಸಿಷನ್ಗೆ ತೊಗೊಬೇಕಾಗತ್ತೆ. ಯಾವಾಗಲೇ ಆದ್ರೂ ಅಷ್ಟೇ ರಿವರ್ಸ್ ತೊಗೊಂಡ ನಂತರ ಆಗಲೇ ನೀವು ಸ್ಟಡಿ ಮಾಡ್ಕೊಬೇಕಾಗತ್ತೆ. ಇವಾಗ ನಾನು ಫ್ರಂಟ್ ಹೋಗಿದ್ದೀನಿ, ಮತ್ತು ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ರಿವರ್ಸಿಗೆ ತೊಗೊಬೇಕು. ಸೊ ಇಲ್ಲಿ ಕ್ಲಚ್ ಮೇಲೆ ಪ್ರೆಸ್ ಮಾಡಿದ್ದೀನಿ, ಕಾರ್ನ ಸ್ಟಾಪ್ ಮಾಡಿದ್ದೀನಿ, ಮತ್ತು ಇವಾಗ ಹಿಂದಕ್ಕೆ ತೊಗೊತಾ ಇದ್ದೀನಿ. ಗೈಸ್ ನಾವು ಸ್ಟ್ರೈಟ್ ಡ್ರೈವ್ನಲ್ಲಿ ಕಾರನ್ನು ರೈಟ್ ಸೈಡಿಗೆ ಟರ್ನ್ ಮಾಡಬೇಕು ಅಂತ ಅಂದರೆ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಸ್ಟೇರಿಂಗನ್ನು ರೊಟೇಟ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಇವಾಗ ರೈಟ್ ಸೈಡಿಗೆ ತೊಗೊತಾ ಇದ್ದೀನಿ. ಸೊ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಟರ್ನ್ ಮಾಡಿದ್ದೀನಿ. ಟರ್ನ್ ಆಗಿದ ನಂತರ ಅದನ್ನು ಓಮ್ ಪೊಸಿಷನ್ಗೆ ತೊಗೊಬೇಕಾಗತ್ತೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಅದನ್ನು ಓಮ್ ಪೊಸಿಷನ್ಗೆ ತೊಗೊಬೇಕಾಗತ್ತೆ. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ತುಂಬಾ ಈಸಿಯಾಗಿ ಈ ನಾರ್ಮಲ್ ಜಾಗದಲ್ಲಿ ರಿವರ್ಸನ್ನು ತೊಗೊಬೋದು. ಗೈಸ್ ಇನ್ನು ಸ್ವಲ್ಪ ರಿಸ್ಕ್ ಆಗಿರುವಂಥ ಜಾಗದಲ್ಲಿ ಯಾವ ರೀತಿ ರಿವರ್ಸ್ನ ತೊಗೊಬೇಕು, ಲೆಫ್ಟ್ ಸೈಡ್ ರೈಟ್ ಸೈಡ್ ತುಂಬಾ ಕ್ಲೋಸಲ್ಲಿರುತ್ತೆ, ಆ ಟೈಮ್ನಲ್ಲಿ ನೀವು ಯಾವ ರೀತಿ ರಿವರ್ಸ್ ತೊಗೊಬೇಕು ಅಂತ ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಗೈಸ್ ಇದು ಬಂದಿಕ್ಕೆ ನಾವು ಕಾರ್ ಪಾರ್ಕ್ ಮಾಡಿರುವಂಥ ಜಾಗ ಆಗಿರುತ್ತೆ. ಇದನ್ನು ನಾವು ರಿವರ್ಸ್ ತೊಗೊಬೇಕು. ರಿವರ್ಸ್ ತೊಗೊಳ್ಳೋ ಟೈಮ್ನಲ್ಲಿ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಯಾವುದೋ ಒಂದು ಸೈಡ್ನಲ್ಲಿ ತುಂಬ ಕ್ಲೋಸಲ್ಲಿ ಕಾರ್ ಆದರೂ ನಿಂತಿರುತ್ತೆ ಅಥವಾ ಕಂಬ ಏನಾದರೂ ಒಂದಿರುತ್ತೆ. ಆ ಟೈಮ್ನಲ್ಲಿ ನಾವು ಯಾವ ರೀತಿ ತೊಗೊಬೇಕು ಅಂತ ಅಂದ್ಬಿಟ್ಟು ಲೆಫ್ಟ್ ಸೈಡ್ನಲ್ಲಿ ತುಂಬ ಕ್ಲೋಸಲ್ಲಿದೆ ಅಲ್ವಾ. ಸೊ ನಾನಿಲ್ಲಿ ಕಾರ್ನ ಸ್ಟಾರ್ಟ್ ಮಾಡಿದ್ದೀನಿ, ಮತ್ತು ಕ್ಲಚ್ ಮೇಲೆ ಕಾಲನ್ನು ಇಟ್ಟಿದ್ದೀನಿ, ಮತ್ತು ಬ್ರೇಕ್ ಮೇಲೂ ಕೂಡ ಇಟ್ಕೊಂಡಿರಬೇಕಾಗತ್ತೆ. ಲೈಟಾಗಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಕ್ಲಚ್ಚನ್ನು ರಿಲೀಸ್ ಮಾಡಬೇಕಾಗತ್ತೆ. ಸ್ವಲ್ಪನೇ ನೀವು ರಿಲೀಸ್ ಮಾಡಬೇಕಾಗತ್ತೆ. ಒಂದೇ ಸಾರಿ ಬಿಡಬಾರ್ದು. ನೀವು ಮೊದಲೇ ಹೇಳ್ದಂಗೆ ಒಂದೇ ಸಾರಿ ಹೊರಟೋಗ್ಬಿಡುತ್ತೆ, ಕಂಟ್ರೋಲ್ಗೆ ಸಿಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀವೇನು ಮಾಡಬೇಕಾಗತ್ತೆ ಅಂದರೆ ಕ್ಲಚ್ಚನ್ನು ಬಿಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಲೈಟಾಗಿ ನಾನು ಇಲ್ಲಿ ಕ್ಲಚ್ಚನ್ನು ಬಿಡ್ತಿದ್ದೀನಿ. ಸ್ವಲ್ಪ ಏನಾಗ್ತಿದೆ ಅಂದರೆ ಕಾರ್ ಇವಾಗ ರಿವರ್ಸ್ ಆಗಿ ಬರ್ತಾ ಇರುತ್ತೆ. ಬ್ರೇಕ್ ಮೇಲೂ ಕೂಡ ಕಾಲಿಟ್ಟಿರಬೇಕಾಗತ್ತೆ. ನೀವು ಮಿರರ್ಗಳನ್ನ ನೋಡ್ಕೊಬೇಕಾದ್ರೆ ತುಂಬಾ ಇಂಪಾರ್ಟೆಂಟು. ಮಿರರ್ಸ್ಗಳನ್ನ ನೋಡ್ಕೊಬೇಕಾಗತ್ತೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡು. ಇವಾಗ ನಮಗೆ ಈ ಒಂದು ಡೋರು ಹೊಡೆಯೋ ಥರ ಇದೆ, ನೀವು ನೋಡ್ತಿರ್ಬೋದು. ಈ ಒಂದು ಮಿರರಿಗೆ ಈ ಒಂದು ಡೋರ್ ಹೊಡೆಯೋ ಥರ ಇದೆ. ಸೊ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತ ಅಂದರೆ ಇವಾಗ ಕಾರ್ನ ಸ್ಟಾಪ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಮಿರರಿಗೆ ಹೊಡೆಯುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಾರ್ನ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿ ಫಸ್ಟ್ ಗೇರ್ಗೆ ಹಾಕ್ಕೊತೀನಿ. ಅಂದರೆ ನಾವು ಟಚ್ ಆಗುತ್ತೆ ಅಂತ ಅಂದರೆ ಫಸ್ಟ್ ಗೇರ್ಗೆ ಹಾಕ್ಕೊಬೇಕಾಗತ್ತೆ. ಓಕೆನಾ, ಸ್ವಲ್ಪ ಮುಂದಕ್ಕೆ ತೊಗೊಬೇಕಾಗತ್ತೆ, ಸ್ವಲ್ಪ ರೈಟ್ ಸೈಡಿಗೆ ತೊಗೊಬೇಕಾಗತ್ತೆ. ಓಕೆನಾ, ಸ್ವಲ್ಪ ರೈಟ್ ಸೈಡಿಗೆ ತೊಗೊಂಡ್ವಿ ಅಂತಂದರೆ ಸ್ವಲ್ಪ ಕಾರ್ ರೈಟ್ ಸೈಡಿಗೆ ಹೋಗುತ್ತೆ. ಲೆಫ್ಟ್ ಸೈಡ್ನಲ್ಲಿ ಸ್ವಲ್ಪ ನಮಗೆ ಜಾಗ ಜಾಸ್ತಿ ಸಿಗುತ್ತೆ. ಓಕೆನಾ, ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ರಿವರ್ಸ್ಗೆ ಹಾಕೊಂಡಿದ್ದೀನಿ. ಲೈಟಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಕ್ಲಚ್ಚನ್ನು ರಿಲೀಸ್ ಮಾಡ್ತಿದ್ದೀನಿ. ನೀವು ಹಿಂದೆ ನೋಡ್ಕೊಳ್ತಾ ಇರಬೇಕಾದಾಗ ಈ ಒಂದು ಮಿರರಿಗೆ ಆ ಒಂದು ಡೋರ್ ಆಗಿರ್ಬೋದು, ಕಾರ್ ಆಗಿರ್ಬೋದು ಟಚ್ ಆಗುತ್ತಾ ಅಂತ ನೋಡ್ಕೊಬೇಕಾಗತ್ತೆ. ಇಲ್ಲಿ ಟಚ್ ಆಯ್ತಲ್ವಾ. ಸೊ ಟಚ್ ಆಗಿದ ತಕ್ಷಣ ನೀವು ಬ್ರೇಕು ಮತ್ತು ಈ ಒಂದು ಕ್ಲಚ್ಚನ್ನು ಪ್ರೆಸ್ ಮಾಡಿ ಫಸ್ಟ್ ಗೇರ್ಗೆ ಶಿಫ್ಟ್ ಮಾಡಿಬಿಟ್ಟು ಎಕ್ಸ್ಲೇಟರ್ನ ಕೊಡಬೇಕಾಗತ್ತೆ, ಮುಂದಕ್ಕೆ ತೊಗೊಬೇಕಾಗತ್ತೆ. ಆ ಜಾಗದಲ್ಲಿ ನೀವು ಸಡನ್ನಾಗಿ ಕ್ಲಚ್ಚು ಮತ್ತು ಬ್ರೇಕನ್ನು ಪ್ರೆಸ್ ಮಾಡಬೇಕಾಗತ್ತೆ. ಮಿಸ್ ಆಗಿ ಏನಾದರೂ ಟಚ್ ಆಯಿತು ಅಂತ ಅಂದರೆ ಆ ರೀತಿ ನೀವು ಪ್ರೆಸ್ ಮಾಡಿಬಿಟ್ಟು ಎಕ್ಸ್ಲೇಟರ್ನ ಕೊಡಬೇಕಾಗತ್ತೆ. ರಿವರ್ಸಲ್ಲೇ ತಗೊಂಡ್ರಿ ಅಂದರೆ ಅಲ್ಲೇ ಏನಾಗುತ್ತೆ ಅಂತಂದರೆ ಮಿರರ್ ಏನಾಗುತ್ತೆ ಅಂದರೆ ಕಟ್ ಆಗಿಬಿಟ್ಟು ಕೆಳಗಡೆ ಬೀಳುತ್ತೆ. ಸೊ ನಾವು ಸ್ಟ್ರೈಟ್ ಡ್ರೈವ್ ಮಾಡೋ ಟೈಮ್ನಲ್ಲಿ ಟಚ್ ಆಯಿತು ಅಂದರೆ ಅದು ಆಟೋಮೆಟಿಕ್ಲಿ ಫೋಲ್ಡ್ ಆಗಿಬಿಡುತ್ತೆ. ಬಟ್ ರಿವರ್ಸ್ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಅದು ಕಟ್ ಆಗಿಬಿಟ್ಟು ಕೆಳಗಡೆ ಬೀಳುತ್ತೆ. ಟಚ್ ಆಗುತ್ತೆ ಅನ್ಸಿದ್ರೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಅಲ್ಲೇ ಫೋಲ್ಡ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಫೋಲ್ಡ್ ಮಾಡಬೇಕಾಗತ್ತೆ. ಫೋಲ್ಡ್ ಮಾಡಿಬಿಟ್ಟು ನೀವು ಹಿಂದಕ್ಕೆ ತೊಗೊಬೇಕಾಗತ್ತೆ. ತುಂಬಾ ಕ್ಲೋಸಲ್ಲಿದೆ, ಆಗೋದೇ ಇಲ್ಲ ಟಚ್ ಆಗುತ್ತೆ ಅಂದರೆ ಆ ಟೈಮಲ್ಲಿ ಫೋಲ್ಡ್ ಮಾಡಿಬಿಟ್ಟು ಹಿಂದೆಗಡೆ ನೀವೇ ನೋಡಿಕೊಂಡು ಕಾರ್ನ ಡ್ರೈವ್ ಮಾಡಬೇಕಾಗುತ್ತೆ. ಕೆಲವೊಂದು ಸಿಚುವೇಷನ್ಸ್ಗಳಲ್ಲಿ ಈ ರೀತಿ ಮಾಡಬೇಕಾಗುತ್ತೆ. ಕೆಲವೊಂದು ಸಿಚುವೇಷನ್ಸ್ಗಳಲ್ಲಿ ನಾವು ಮಿರರ್ಸ್ಗಳನ್ನ ನೋಡಿಕೊಂಡೇ ಕಾರ್ ಡ್ರೈವ್ ಮಾಡ್ಬೋದು. ಎಲ್ಲ ಟೈಮಲ್ಲೂ ಕೂಡ ನಾವು ನೋಡ್ಕೊಳ್ಳೋದಕ್ಕಾಗಲ್ಲ. ಈ ರೀತಿಯ ಒಂದು ಕ್ಲೋಸ್ ಡಿಸ್ಟೆನ್ಸ್ ಇತ್ತು ಅಂತ ಅಂದಾಗ ನೀವೇನೇ ಸ್ವಲ್ಪ ಹಿಂದೆ ನೋಡಿಕೊಂಡು ಕಾರ್ನ ಡ್ರೈವ್ ಮಾಡಬೇಕಾಗತ್ತೆ. ಯಾವಾಗಲೂ ಕೂಡ ಇಲ್ಲ, ಕೆಲವೊಂದು ಸಿಚುವೇಷನ್ಸ್ಗಳಾಗುತ್ತೆ ತುಂಬಾ ಕ್ಲೋಸ್ ಇರುತ್ತಲ್ಲ, ಆ ಒಂದು ಟೈಮ್ನಲ್ಲಿ ಈ ರೀತಿ ಮಾಡಬೇಕಾಗತ್ತೆ.
ಗೈಸ್, ಎರಡು ಕಂಬದ ಮಧ್ಯಕ್ಕೆ ಕಾರ್ನ ಯಾವ ರೀತಿ ರಿವರ್ಸಲ್ಲಿ ತೊಗೊಂಡು ಬಂದು ಪಾರ್ಕಿಂಗ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೂ ಕೂಡ ಕಾರ್ ಪಾರ್ಕಿಂಗ್ ಮಾಡುವಂಥ ಟೈಮ್ನಲ್ಲಿ ಈ ರೀತಿ ಸಿಚುವೇಷನ್ಸ್ಗಳು ಬರುತ್ತೆ. ಸೊ ನೀವು ಯಾವ ರೀತಿ ಪಾರ್ಕ್ ಮಾಡೋದಂತ ತಿಳಿಸ್ಕೊಡ್ತೀನಿ. ನಾವು ರಿವರ್ಸಲ್ಲಿ ಬರುವಂಥ ಟೈಮ್ನಲ್ಲಿ ಲೆಫ್ಟ್ ಸೈಡ್ಗೆ ಬರಬೇಕು ಅಂದರೆ ಕಾರು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಸ್ಟೇರಿಂಗನ್ನು ರೊಟೇಟ್ ಮಾಡಬೇಕಾಗತ್ತೆ. ರೊಟೇಟ್ ಮಾಡಿಬಿಟ್ಟು ಲೈಟಾಗಿ ನೀವೊಂದು ಕ್ಲಚ್ಚನ್ನು ರಿಲೀಸ್ ಮಾಡಬೇಕಾಗತ್ತೆ. ಈ ಒಂದು ಕಂಬ ಮತ್ತು ಈ ಒಂದು ಮಿರರಲ್ಲಿ ನಮಗೆ ಕಾಣಿಸ್ಬೇಕು. ಇಷ್ಟೊತ್ತವರೆಗೂ ಕೂಡ ಕಾಣಿಸ್ತಿರ್ಲಿಲ್ಲ, ಬಟ್ ಇವಾಗ ಕರೆಕ್ಟಾಗಿ ಕಾಣಿಸಿದೆ. ಕರೆಕ್ಟಾಗಿ ಕಾಣಿಸಿದ ನಂತರ ನಾವು ಸ್ಟಡಿ ಮಾಡ್ಕೊಂಡು ನಂತರ ನೆಕ್ಸ್ಟು ಏನು ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ಈ ಒಂದು ಸ್ಟೇರಿಂಗ್ನ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ರೊಟೇಟ್ ಮಾಡಿದ ನಂತರ ಏನಾಗಿದೆ ಅಂತ ಅಂದರೆ ಈ ಒಂದು ಕಂಬದ ನೇರಕ್ಕೆ ಬಂದಿದೆ. ಒಂದು ಹಾಫ್ ಫೀಟ್ ಡಿಸ್ಟೆನ್ಸಲ್ಲಿ ಏನಾಗಿದೆ ಅಂತ ಅಂದರೆ ನಮ್ಮ ಒಂದು ಕಾರ್ ಬರ್ತಿದೆ. ಇನ್ನು ನೆಕ್ಸ್ಟು ನಾವು ರೊಟೇಟ್ ಆಗಿದ ತಕ್ಷಣ ಸ್ಟಡಿ ಮಾಡ್ಕೊಬೇಕಾಗತ್ತೆ. ಏಕೆ ಅಂತಂದರೆ ಹಂಗೇನೆ ಬಂದ್ವಿ ಅಂತಂದರೆ ಕಾರ್ನ ಕರೆಕ್ಟಾಗಿ ನಾವು ಪಾರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಯಾವ್ಯಾವುದೋ ರೀತಿ ಕಾರ್ ನಿಂತ್ಕೊಂಡ್ಬಿಡುತ್ತೆ. ಸ್ಟಡಿಯಾಗಿ ಪಾರ್ಕ್ ಮಾಡಬೇಕು ಅಂತಂದರೆ ಅದು ರೊಟೇಟ್ ಆಗಿದ ತಕ್ಷಣ ಕಾರ್ನ ಆಲ್ಮೋಸ್ಟ್ ನಾವು ಸ್ಟಡಿ ಮಾಡೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ಗೈಸ್, ಇದಿಷ್ಟು ಪಾರ್ಟ್ 7 ಆಗಿರುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ಕಾಮೆಂಟ್ ಮಾಡಿ, ನಾನು ನಿಮಗೆ 100% ರಿಪ್ಲೈ ಮಾಡ್ತೀನಿ. ಆಲ್ಮೋಸ್ಟ್ ರಿವರ್ಸ್ ಬಗ್ಗೆ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತ ಅಂದರೆ ನೀವು ಕಾಮೆಂಟ್ ಮಾಡಿ, ಅದರ ರಿಲೇಟೆಡ್ ನಾನು ನಿಮಗೆ ಡೆಡಿಕೇಟೆಡ್ ವಿಡಿಯೋನ ಕೂಡ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.